ಅಲ್ಲ, ನಾ ಯಾವಾಗಲೂ ಕೇಳ್ತಾ ಇರೋಣ, ಹೆರ್ಗಳ್ತು ಬಿಂದಾನ ಅಂತ ಬೈತಿದ್ದೆ, ಕೇಂಡಾಗೆಲ್ಲ ಬೈತಿದ್ದೆ. ನಂಗೆ ಮದುವೆ ಅದು ಇದು ತಲೆಬಿಸಿಲು ಜ್ಞಾನ ಮರ್ತದಂಗೆ ಆತ, ಕೇಂಡಾಗೆಲ್ಲ ಹಿಂಗೆ ಬೈತದಲ್ಲ ಅಂತ ನಾನು ಕೇಳಲ್ಲ. ನೋಡಿದ್ರೆ ನೀರು ನಿಂತಿದ್ದೇ ಗೊತ್ತಾಗಲ್ಲ ನನಗೆ. ಈ ಕಾಲದಲ್ಲೂ ಅಷ್ಟೇ ಜಾಗ್ರತೆ ಇರೋಕ್ಕಾಗಲ್ಲ. ಏನೋ ಇಷ್ಟ ಆಗಿದ್ದಕ್ಕಾತ. ಎಲ್ಲರೂ ಒಂದು ಸಿಕ್ಕರೆ ಈ ಸರಿ ಮಾಸ ತಂದು ಏನು ಇಲ್ಲ ಅಂತೇಳಿ ಹಾಕಿ ಕೊಟ್ಟೇ ಬಿಟ್ಟಿದ್ರೆ ಏನು ಗತಿ ಆಗಬೇಕಿತ್ತೆ. ಇಲ್ಲ ಹೌದಂಬ, ಏನು ಹಪ್ಪಳೆ ಹಣ್ಣು ಆಯ್ತು ಕಾತು ಗರಿತವೆ. ಪುಣ್ಯಕ ಕೊಡದೇ ಇದ್ದಿದ್ದು ಒಳ್ಳೇದಾಯ್ತು ನೋಡು. ಎಲ್ಲರೂ ಪರಮಸ್ಯ ಕೊಟ್ಟೇ ಬಿಟ್ಟಿದ್ರೆ ಕೈಗೆ ಬಂತತ್ತು ಬಾಯಿಗೆ ಬರ್ದಿದ್ದಂಗೆ ಆತೈತು. ಭಾಳ ಜಾಗ್ರತೆ ಇದ್ಬಿಡು. ಅಲ್ಲಿಗೆ ಹೋದ್ಮೇಲೂ ಅಷ್ಟೇ, ನೀನು ಹತ್ತು ಕೊಡ್ತಾರೆ ಅಂಥೇಳಿ ಎಲ್ಲದನ್ನೂ ಸಿಕ್ಕಿದ್ನ ತಿಂತ ಕುತ್ಕೋಬೇಡ. ಸ್ವಲ್ಪ ಆರೋಗ್ಯಕ್ಕೆಲ್ಲ ಯಾವುದು ಒಳ್ಳೆಯದು ನೋಡು ಅಂಥದನ್ನ ಮಾತ್ರ ತಿನ್ನ. ಹೇಳು ನಿನ್ನ ಗಂಡನ ಹತ್ರ ತಂದು ಕೊಡ್ತಾರೆ. ಈ ದಿನದಲ್ಲಿ ಎಂತ ಹೇಳಿದ್ರು ತಂದು ಕೊಡ್ತಾರೆ, ಅಂಜಿಕೆ ಮಾಡ್ಕೋಬೇಡ ಅದಕ್ಕೆ. ಇಲ್ಲ ಅಮ್ಮ, ನಿನ್ನಂಗೂ ಅತ್ತಿಗೂ ವಯಸ್ಸಲ್ಲ, ಅವ್ರಿಗೆ ಅನುಭವ ಇಲ್ಲ, ಬಣತನ ಮಾಡಿಸ್ಕೊಂಡೆಲ್ಲ ಗೊತ್ತಿರ್ತದೆ ಅವ್ರಿಗೆ ಏನು ಕೊಡಬಾರ್ದು ಏನು ಬಿಡಬಾರ್ದು ಅಂತ. ಲೆಕ್ಕ ಅಂದರೆ ಪಾಪ ಅಲ್ಲಿಗೆ ಬರೋಕ್ಕೆ ಹೇಳಿದ್ರೆ ಅಂತ ಗೊತ್ತಾ, ಎಷ್ಟು ಖುಷಿಯಾಗಿದೆ ಅಂತ ಗೊತ್ತಾ ಅವರಿಗೆ. ನಾನೇ ಮತ್ತೆ ಹಾಗೆ ಹೋದ ಕೂಡಲೇ ನೀನು ಏನು ಸಿಟ್ಟು ಮಾಡ್ತಿರ್ತೀಯಲ್ಲ, ಅದಕ್ಕೆ ಇಲ್ಲಿಗೆ ಹೋಗೋಣ ಅಂಥೇಳಿ ಕರ್ಕೊಬಂದೆ ಗೊತ್ತಾ. ಅದೇ ಅವ್ರ ಬುದ್ಧಿ ಕೊಟ್ಟ ಪುಣ ಅದಕ್ಕೆ ಹೆಂಗೆ ಕಣ್ಕೋತಾ ಹೋಗ್ಬೇಕಿತ್ತಪ್ಪ ಅತ್ತಿ ಬರೋಕ್ಕೆ ಹೇಳ್ಯಾರೆ ಅಂತ. ಕೆಲಸ ಮಾಡು, ಬರೋದೆ ಬಂದಿಯಲ್ಲ, ಅದು ಹೊಸಬಿ ಬಂದಳ, ಎಂಥ ಮಾತುಕತೆ ಆಡೋಕ್ಕೆ ನಮಗೆಲ್ಲ ಗೊತ್ತಾಗಲ್ಲ. ಆಡೋ ಮಾತು ಅದಕ್ಕೆ ಅರ್ಥ ಆಗ್ತದ ಆಗಲ್ಲ. ಅದು ಮಾತಾಡ್ತದೆ, ಒಂಥರ ಅಂಜಿಕೆ ನಮ್ಮ ಹತ್ರ ಎಲ್ಲ ಮಾತಾಡೋಕ್ಕೆ. ಅವ್ರವ್ರ ಹುಡುಗಿಯರಿದ್ದರೆ ಒಂಥರ ಕುಲಜಾಗಿ ಮಾತಾಡ್ಬೋದು. ನೀನು ಕೆಲಸ ಮಾಡು, ಒಂದು ವಾರ 15 ದಿವಸ ಇದ್ದೆ ಹೋಗಿ ನಿನ್ನ ಅತ್ತಿಗೆ ಫೋನ್ ಮಾಡಿ ಹೇಳು, ಹಿಂಗೆ ಇದ್ದು ಬರ್ತೀನಿ ಅಂತ ಹೇಳಿದ್ರೆ ನಾ ಅನ್ನದಾರು ಎಂತ ಕಾಣ್ಬೇಕು. ಈ ದಿನದಲ್ಲೇ ಒಂದು 4 ದಿನ ತವ್ರ ಮನೇಲಿ ಇಲ್ಲದೆ ಇದ್ಮೇಲೆ ನೋಡ ಸರಿತಾ ಕುಟುಂಬ ಅಲ್ಲುವ ಕರ್ಕೊಂಡು ಹೋಗ್ಯಾರಲ್ಲ ತಾಯಿ. ಏನು ಮೊನ್ನೆ ಹೇಳ್ಕೊಂಡು ನೋಡಿದ್ರೆ ಸಾಕು, ಮದುವೆ ಮನೆಯಲ್ಲ ನೀನೇ ಇದ್ದಲ್ಲ, ಮತ್ತು ಹೊಸಟಿ ಒಂದು ಹೇಳದೆ ಅಂತ. ಮತ್ತೊಬ್ಬಳು ಬಹುಶಃ ಬಸ್ ಇರ್ಬೇಕು, ಆಗಲಿ ಎಲ್ಲರೂ ಚೆನ್ನಾಗಿ ಇದ್ಕೊಂಡ್ಲಿ. ನಮ್ಮನ್ನ ಕಂಡು ಯಾಕೆ ಹಂಗೆ ಮಾಡ್ತಾರೆ, ಬೇರೆ ಯಾವಾಗ ಬುದ್ಧಿ ಕೊಡ್ತಾನೆ ಆವಾಗಲೇ ಕೊಡಲಿ ಅತ್ಲಾಗೆ. ನೀನು ಮಾತ್ರ ಜಾಗ್ರತೆ ಇರುವ ಪಲ್ಲವಿ ಹೋದ್ಮೇಲೆ ಯಾವಾಗಲೂ ಹಂಗೆ ಇಷ್ಟಿಷ್ಟೇ ಉದ್ದ ಲೋಟದಲ್ಲೇ ಹಾಲು ಕುಡಿಯೋದಲ್ಲ, ದನಾಗ ಒಂದೊಂದು ದೊಡ್ಡ ಲೋಟದಲ್ಲಿ ಬೆಳಗ್ಗೆ 1 ಲೋಟ ಕತ್ಲೆ 1 ಲೋಟ ಹಾಲು ಕುಡಿದು ಬಿಡು. ಅಲ್ಲ ಮಾತ್ರೆ ಗೀತ್ರೆ ಎಲ್ಲ ಕೊಡ್ತಾರೆ, ತಗೊಂಡಷ್ಟೊತ್ತಿಗೆ ಬೇಡ ಅಂದರೆ ಹಾಲು ಕುಡಿಬೇಕಂತ ಕಾಣ್ತದೆ. ಅದೆಲ್ಲ ಏನು ಸಮಸ್ಯೆ ಇಲ್ಲ ಅಮ್ಮ. ನೀನು ಹೇಳೋದು ನೋಡು, ತಿನ್ನೋಕ್ಕೆ ಕುಡಿಯೋಕ್ಕೂ ಪ್ರಾಬ್ಲಮ್ ಅದೇ ಅನ್ಬೇಕು. ಕೊಡ್ತಾರೆ ಗೊತ್ತಾ. ನಾನೇ ಒಂದೊಂದು ಸರಿ ಬೇಡ ಅಂತೇಳಿ ಸಣ್ಣ ಲೋಟದಲ್ಲಿ ಹಾಲು ಕುಡಿಯೋದು. ಎಷ್ಟೋ ಸರಿ ಅತ್ತೆನೇ ಬೈದು ಕುಡ್ಸ್ಯಾರೆ, ಹಾಲು ಕುಡಿಬೇಕು, ವಯಸ್ಸಿನ ಹುಡುಗಿಯರು ಹಾಲು ಈಗ ಕುಡಿದೆ ಇನ್ಯಾವಾಗ ಕುಡಿತೀರಿ ಅಂತ ಹೇಳ್ತಿರ್ತಾರೆ ಗೊತ್ತಾ. ನಿನಗಿಂತ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು. ಅತ್ತೆ ಅದು ಏನು ಮಾಡೋದು ತಾಯಿ, ಅತ್ತೆನ ಹೊಗಳಕ್ಕೆ ನಿನ್ನ ನಿಲ್ಲಿಸಿಬಿಟ್ರೆ ಒಂದು ಹಗಲು ಒಂದು ರಾತ್ರಿ ಮಾಡ್ತೀಯ. ಏನು ಹೋಗ್ತ ಪ್ರಶ್ನೆ ಅಲ್ಲ ಕಣಮ್ಮ, ಇದ್ದಂಗೆ ಹೇಳಿದ್ದು. ಅದೆಲ್ಲ ಇರಲಿ ಅಮ್ಮ, ನಾ ಬಂದು ಎಷ್ಟೊತ್ತಾತ ಅತ್ತೆ ಹತ್ರ ಅದನ್ನು ಮಾಡ್ಕೊಡೋಕೆ ಹೇಳೋ, ಅತ್ತೆ ಇದನ್ನು ಮಾಡ್ಕೊಡೋಕೆ ಹೇಳೋ, ಅಲ್ಲಿ ಹಂಗೆ ಮಾಡು ಹಿಂಗೆ ಮಾಡು ಎಲ್ಲ ಅಲ್ಲಿ ಮನೆ ಸುದ್ದಿನೇ ಹೇಳ್ತೀಯ. ನಾನಿಲ್ಲಿ ಇದ್ದಳು ನಿಂಗೆ ಲೆಕ್ಕಕ್ಕೆ ಇಲ್ಲ. ಎಂತ ತಿಂತೀಯ ಹೇಳು, ಮಾಡಿಕೊಡ್ತೀನಿ ಅಂತೇಳಿ ಒಂದು ಮಾತು ಬಂತಾರಮ್ಮ ನಿನ್ನ ಬಾಯಲ್ಲಿ. ನಾ ಸುಮ್ಮನೆ ಅಲ್ಲಿ ಇವರೆದ್ರೆ ಬಿಲ್ಡಪ್ ಕೊಟ್ಟಿದ್ದು ಗೊತ್ತಾ, ನಮ್ಮಮ್ಮ ಕಾಯ್ತಿರ್ತದೆ ಅಂತ. ನೀನು ನೋಡಿದ್ರೆ ಹೂನೇ ಬೊಣಾದೈತೆ ಮಾಡಿಕೊಡ್ತೀನಿ, ಎಂತ ಬೇಕು ಹೇಳು. ಅದು ಇಷ್ಟೊತ್ತಿಗೆ ಅಂತ ಬರೋಂಗೆ ಆಗಬೇಕಿತ್ತಪ್ಪ. ನೀ ಹೊಟ್ಟೆಲಿರೋಷ್ಟೊತ್ತಿಗೆ ಏನು 2 ತಿಂಗಳು ಅನ್ಬೇಕಾದ್ರೆ ನನಗೆ ಒಂದು ಪತ್ತೆ ರಸ ಅಂತ ಹೊಟ್ಟೆಲಿ ನಿಲ್ತಿರಲ್ಲ. ಹಂಗೆ ಸುಮ್ಮನೆ ಹೇಳೋದಲ್ಲ, ನನ್ನ ಮಗನೇ ಅಷ್ಟು ಗೋಳು ಆಡಿಸ್ಲ ಹಂಗಂಡೆ ಏನು ಎಂಥದಾರ ಕೇಳಲೆ ಹೇಳೀಗ ಎಂತ ಬೇಕು ಹೇಳು. ಅಲ್ಲ ಅಮ್ಮ, ನೀ ಹೇಳೋದು ನೋಡಿದ್ರೆ ಒಳ್ಳೆ ನಾನೇ ನಂಗೆ ಗೊತ್ತಿದ್ದೇ ನಿನ್ನ ಗೋಳು ಬರಿಸ್ತೆ ಅನ್ನಂಗದೆ.
ಎಂಥ ಕಥೆನಮ್ಮ. ಇಲ್ಲಪ್ಪ, ಗೊತ್ತಿದ್ದು ಗೋಳು ಬರಿಸ್ತೆ ಅಂತ ಹೇಳಿದ್ದಲ್ಲ, ಗೊತ್ತಾಗ್ತದೆ. ಇನ್ನೊಂದು ಮೂರುವರೆ 4 ತಿಂಗಳು ಆಗಷ್ಟೊತ್ತಿಗೆ ಒದೆಯಕ್ಕೆ ಶುರು ಆಗ್ತದೆ, ಅವಾಗ ಗೊತ್ತಾಗ್ತದೆ. ಏನಿದ್ರು ಫೋನ್ ಮಾಡು, ಮತ್ತು ಗಂಡ ಹೇಳರೆ ಫೋನ್ ಮಾಡಬೇಡ ಅಂದಾರೆ ಅಂಥೇಳಿ ಈಗ ಫೋನ್ ಮಾಡ್ತಾ ಇದ್ದರೆ ಮಾತ್ರ ಎಲ್ಲರಿಗೂ ಬಲಿ ಬಿಡಿಸ್ತೀನಿ ನಾನು. ಸುಮ್ಮನಿರಮ್ಮ, ನಾ ಫೋನ್ ಮಾಡ್ತೀನಿ ಮಾರತಿ. ಈ ಟೈಮಲ್ಲಾರು ಒಂಚೂರು ಖುಷಿಲಿ ಇರಕ್ಕೆ ಬಿಡು. ನಮ್ಮನೇಲಿ ಅಲ್ಲಿಗೆ ಫೋನ್ ಮಾಡ್ಕೊಂಡು ನೀ ಯಾರಿಗೂ ಏನೂ ಹೇಳಂಗಿಲ್ಲ ನೋಡಿ, ಹೇಳಿನೇ. ನೀನೇ ಸೈ ರಾಜಕ್ಕಿಲ್ಲಿದ್ದ ಅತ್ತೆ ಮಾವ ಗಂಡನ ಕಂಡ್ರೆ ನಾವೇನಾರು ಕಂಡಿವನ? ಏನು ಮಾಡ್ಕೊತೀಯ ಮಾಡ್ಕ, ಮಾತ್ರ 4 ದಿನ ಇದ್ದೇ ಹೋಗ್ಬೇಕು ಈ ಸತಿ. ಹೇಳಿ, ನಿನ್ನ ಗಂಡಗೆ ಹೇಳ್ತೀಯ, ಅತ್ತೆ ಮಾವಾಗ ಹೇಳ್ತೀಯ, ಯಾರಿಗೆ ಬೇಕಾದ್ರೆ ಹೇಳ್ಕ. ಇನ್ನು 4 ದಿವಸ ಮಾತ್ರ ಎಲ್ಲಿಗೂ ಕಳ್ಸಲ್ಲ. ಹೆಂಗೂ ದೇವ್ರು ನಡೆಸ್ಕೊಟ್ಟು ಇದೊಂದು ಹೇಳಿ ಹಾಕಿದೆ. ಹೊಸಬಿ ಪಾಪ ಒಬ್ಬಳೇ ಇರ್ತದೆ. ಎಂತ ಈಗ ಅಲ್ಲಿ ಅಂತ ರೂಮ್ ಗೀಮ್ ಅಂತ ಸಮ್ ಮಾಡ್ಲ ಕರ್ಕೊಂಡು ಹೋಗಿ ಎಂತ ಮಾಡಲಿ, 1 ತಿಂಗಳ 2 ತಿಂಗಳ ಇಲ್ಲೇ ಬಿಡ್ತೀನಿ ಅಂತಾನೆ. ಎಂತ ಮಾಡೋದೇ ನಮ್ಮ ಮಾರತಿ. ಹಂಗಂತ ಹೇಳದ್ ನಮ್ಮ ಅಣ್ಣ. ಅಲ್ಲ, ಅವನಿಗೆ ಎಂತ ಆಗ್ಯದಂತೆ? ಎಂತ 1 ತಿಂಗಳು 2 ತಿಂಗಳು ಇಲ್ಲಿ ಹೆಂಡ್ತಿನ ಬಿಟ್ಟು ಅವನು ಅಲ್ಲಿರೋದು? ಮನೆ ಅಂದರೆ ಏನು ಅರಮನೆನೇ ಆಗ್ಬೇಕನ್ ಮಾರತಿ. ಅವನು ಈಗಿರೋ ಮನೆ ಅದೆಯಲ್ಲ, ಅದಕ್ಕೆ ಕರ್ಕೊಂಡು ಹೋದ್ರೆ ಸಹ್ಯಪ್ಪ. ಆಮೇಲೆ ಕ್ರಮೇಣ ಹೊಸ ಮನೆ ಕಟ್ಗಿಡ್ರೆ ಸಹ್ಯ. ಹಂಗಂಥೇಳಿ ಏನಪ್ಪ ಇವ್ರ ಕತೆ. ಏನ ಮಾರತಿ, ಅವ್ರವ್ರ ಜ್ಞಾನ ಮಾಡ್ದಂಗೆ ಒಂದೊಂದು ಸತಿ ಇದ್ದಕ್ಕಿದ್ದಂತೆ ಸಿಟ್ಟು ಮಾಡ್ತದಂತ ಮಾರತಿ. ಅವನ್ನೇ ಬಾಯ್ಬಿಟ್ಟ ಒಂಚೂರೆಲ್ಲ ಸುಧಾರಿಸ್ಕೇಳಿ ಅಂತೇಳಿ ಅದೊಂದೇ. ಈಗ ನಾನು ಜೊತೆಗೂ ಯಾರನ್ನು ಕರ್ಕೊಂಡು ಹೋಗಂಗಿಲ್ಲ, ಒಬ್ಬಳನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡಲಿ, ನಾ ಬತ್ತಿರ್ತೀನಿ ವಾರಕ್ಕೊಂದು ಸತಿ. ಆಮೇಲೆ ನೋಡೋಣ, ಸ್ವಲ್ಪ ಸುಧಾರಿಸಿದ್ರು ಕರ್ಕೊಂಡು ಹೋಗ್ತೀನಿ ಅಂದಾನೆ. ಅಯ್ಯೋ ಅಮ್ಮ, ಯಾವ ಧೈರ್ಯದ ಮೇಲೆ ನೀನು ಬಿಟ್ಟು ಹೋಗು ಅಂತ ಹೇಳ್ತೀಯ? ಸಿಟ್ಟು ಆಮೇಲೆ ನಿನ್ನ ಮೇಲೆ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಮಾಡ್ತೀಯೇ? ನಾನು ಹೇಳೋದಾರು ನೋಡು, ನೀನು ಇದಕ್ಕೆ ಒಪ್ಪಿಗೆ ಬೇಡ. ನೀನೊಬ್ಳು, ನಾನು ಎಲ್ಲಿ ಹೇಳಿನೆ ಹಂಗೆ ಹೇಳಿ? ಮನೆಯಲ್ಲೇ ಬಿಟ್ಟು ನೀನು ಹೊರಗಡೆ ಎಲ್ಲರೂ ಹೋಗು ಅಂತ ನಾನು ಹೇಳಪ್ಪ. ಅವನೇ ಹೇಳಿದ್ದು, ಅದಕ್ಕೆ ನಾನು ಹಿಂಗೆ ಹೇಳೋದು. ಸ್ವಲ್ಪ ದಿವಸ ಇಲ್ಲೇ ಇರೇ ಪಲ್ಲವೇ, ನಮಗೆಲ್ಲ ಸುಸೂತ್ರ ಗೊತ್ತಾಗಲ್ಲ. ಅದೇ ಗಂಡ ಹತ್ಲಕ್ಕೆ ಹೋದಕ್ಕೂ ಏನಿಲ್ಲ, ಬೇಜಾರು ಮಾಡ್ಕಿ ಕೂತ್ಕೋತದ ಎಂತದ. ಇಲ್ಲ ಅಮ್ಮ, ನಿಂದು ಒಳ್ಳೆ ಕತೆ ಆಯ್ತಾ. 1 ತಿಂಗಳು 2 ತಿಂಗಳು ಇಲ್ಲೇ ಇರಲಿ ಅಂತ ಹೇಳೇನೆ ಅಂತೀಯ. ನಾನು ಅಷ್ಟು ದಿವಸ ಇಲ್ಲಿರಕ್ಕತ್ತದ? ನಿಂಗೆ ಮತ್ತೆ ಬೇಜಾರಾಗ್ತದೆ ಅಂತ ನಾನು ಇವ್ರನ್ನ ಒಪ್ಪಿಸಿ ಇಲ್ಲಿ ಕರ್ಕೊ ಬಂದೇನೆ. ನಾವು ನಾಳೆ ಹೋಗ್ಬೇಕಪ್ಪ, ಮನೆಗೆ ಹೋಗ್ಬೇಕು. ಅಲ್ಲಿ ಅತ್ತೆ ಮಾವ ಏನು ಅಂದ್ಕೋತಾರೆ? ನಿನ್ನಂಗೆ ಅವರು ಕಾಯ್ತಾ ಇರಲ್ಲ. ಹೋಗ್ತೀನಪ್ಪ, ಆಮೇಲೆ ಬೇಕಾದ್ರೆ 1-2 ದಿನ ಬರ್ತೀನಿ. ಭಾಳ ಏನಾದ್ರು ಪ್ರಾಬ್ಲಮ್ ಆಗದಾರೆ ಇಲ್ದಿದ್ರಿ ಇರೋದೇ ಹೌದಾದ್ಮೇಲೆ ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕಮ್ಮ. ನೀ ಎಂಥದ್ದು ಹೇಳಕ್ಕೆ ಹೋಗಬೇಡ. ಅಲ್ಲ, ಒಂದು ಕೆಲಸ ಮಾಡ. ಈಗ ಪವನ್ 1 ವಾರ ಇರ್ತಾನೆ ನಮ್ಮ ಮನೇಲಿ. ಅವನು ಇದ್ದಾಗ ಬೇಡ, ಮಕ್ಳಿಗೆ ಹೊರಟು ಕೊಡಲೇ ಬಾರೆ ಹೇಳು. ಈ ದಿನದಲ್ಲೇ ಹೀಗೆ ನಾನು ಹೋಗ್ತೀನಿ, ಯಾಕೋ ಭಾಳ ಜ್ಞಾನ ಆಗ್ತದೆ ಅಮ್ಮನ ಮೇಲೆ ಅಂದು ತಂದುಬಿಡ್ತಾರೆ ನಿನ್ನ ಗಂಡ. ಅರೆ ನಲ್ಲ ಅನ್ನಲ್ಲ. ನೀನು ಹೇಳಿದೆ ಅಂಥೇಳಿ ನಾನು ಹಂಗೆ ಹೇಳಿ ಬರ್ತೀನಿ. ಕೊನೆಗೆ ಇಲ್ಲಿ ಗಂಡ ಹೆಂಡತಿ ಇಬ್ಬರು ಸೇರಿ ನಂಗೆ ಬೈಯಕ್ಕೆ ಶುರು ಮಾಡಿ, ನಾ ಮತ್ತೆ ಫೋನ್ ಮಾಡ್ಬೇಕು ಇವರಿಗೆ, ಒಂಚೂರು ಬಂದು ಕರ್ಕೊಂಡು ಹೋಗಿ ಅಂತ. ಅವಾಗಲಾರು ಒಬ್ಬಳೇ ಹೋಗೋ ಧೈರ್ಯನಾರು ಮಾಡ್ತಿದ್ದೆ. ಈಗ ಹೋದ್ರೆ ಮತ್ತೇನಿಲ್ಲ, ಮಾವನ ಮನೆಯಿಂದ ಹೊರಗೆ ಹಾಕ್ತಾರೆ. ಯಾವುದಕ್ಕೆ ನೋಡಿದ್ರು ಅತ್ತೆ ಮಾವ ಗಂಡ, ಅತ್ತೆ ಮಾವ ಗಂಡ. ಇನ್ನೊಂದು 4 ದಿನ ಶುರು ಆಗ್ತದೇನು? ನೀನು ಹಿಂಗೆ ಗಟ್ಟಿಯಾಗಿ ಇರಬೇಡೆ. ಈ ಥರ ಇದ್ದರೆ ಎಲ್ಲ ಕೆಲಸನೂ ನಿನ್ನ ಕೈಲೇ ಮಾಡಿಸ್ತಾರೆ. ಭಾಳ ಕೆಲಸ ಹಿಂಗೆ ಹೊಡೆದು ಬಡ್ದು ಮಾಡೋಕ್ಕೆ ಹೋಗಬೇಡ. ಹಂಗೊಂದು 3-4 ತಿಂಗಳ ತನಕ ಹೇಳ್ಕೊಟ್ರೆ ಅಂತ ಹಿಂಗಿದ್ದು ಹೇಳ್ಕೊಡ್ತೀಯ ಅಂತೀಯ. ಗಂಡ ಲೆಸಕ್ಕೂ ಅದರ ಮರತಿಯಲ್ಲಿ ನಾವಿಲ್ಲಿ ಮಾತಾಡ್ತಾ ನಿಂತೀವಿ. ನೆಂಟೆ ಬಾವು ಅಷ್ಟೊತ್ತಿಂದ ಮಾತಾಡ್ತಾ ಇರ್ತಾರಪ್ಪ. ಎಂತ ಮಾತಾಡ್ತಾ ಇದಾರೆ